ಎಷ್ಟು ನಿಮ್ಮ ಏಜಲ್ಲಿ ಎಷ್ಟು ಲಕ್ಷ ಕಳೆದಿದ್ದೀರಾ? ಸುಮಾರು ಒಂದು ಅರ್ಧ ಕೋಟಿ ಕಳೆದನ್ರಿ. ಅರ್ಧ ಕೋಟಿ. ಏನು ಓದಿದ್ದೀರಾ? BA ಆಗ್ಯಾದ್ರಿ. BA ಕನ್ನಡ BA. ಈ ವಿಡಿಯೋನ ಪ್ರತಿಯೊಬ್ಬರು ನೋಡಬೇಕು. ಕಾರಣ ಏನಂತ ಹೇಳಿದ್ರೆ ಇದೊಂದು ಸ್ಫೂರ್ತಿದಾಯಕ ವಿಡಿಯೋ. ಜೊತೆಗೆ ನಿಜವಾಗ್ಲೂ ಈ ವಿಡಿಯೋ ನೋಡೋಂಥವ್ರು ಖಂಡಿತ ಬದಲಾಗ್ಲೇಬೇಕು. 106 ಜನಕ್ಕೆ ಪಾಠ ಹೇಳವನೆ. ನೈಟ್ ಕುಳಿಸ್ಕೊಂಡು ಇಂಗ್ಲಿಷ್ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ. ನಮ್ಮ ಹುಡುಗರಿಗೆಲ್ಲ ಪಾಠ ಹೇಳವನೆ. ಒಂದು ಇಲ್ಲದೆ ಬಂದು ಪಾತ್ರ ಓದೋನಲ್ರಿ, ಯಾರಿಗೆ ಕೆಟ್ಟದ್ದು ಬಯಸಿದವನಲ್ಲ, ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ್ರಿ. 50 ರೂಪಾಯಿ ಆಗ್ಲಿ, ಇವತ್ತು ನಾಯಿಗಳು ಊಟ ಆಗ್ತಾನೆ. ಎಷ್ಟಿತ್ತು ಸಂಬಳ? ಎಷ್ಟಿತ್ತು ನಿಮ್ಗೆ ಅವಾಗ 20,000 1989 20,000 ಫಸ್ಟ್ ಬಂದ್ರಿ. B.Ed ಓದಿರ್ತಾರೆ, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ, ಗೌರ್ಮೆಂಟ್ ಜಾಬ್. ಕರೆಕ್ಟಾ? ನೀವು ಓದಿದ್ದು B.Ed. ಪೇಂಟ್ ಕೆಲ್ಸಕ್ಕೆ ಹೆಂಗ್ ಬಂದ್ರಿ ನೀವು? 5 ಲಕ್ಷವರೆಗೆ ಸ್ಪೀಡ್ಗೆ ನನ್ನ ಅನಾಥಾಶ್ರಮ ಕಟ್ತೀನಿ ಅಂದ್ರೆ 1 ರೂಪಾಯಿ ಕೊಡೋದ್ ಗತಿ ಇಲ್ಲ. ನೋಡಿ ಸ್ನೇಹಿತರೆ, ನಾನು ಆಶ್ರಮ ಕಟ್ತೀನಿ, ಏನೋ ಒಂದು ಮಾಡ್ತೀನಿ ಅಂದ್ರೆ ಜನ ನನ್ನ ನಂಬಲ್ಲ. ಇಸ್ಪೀಟ್ ಆಡಕ 5 ಲಕ್ಷ ಸಾಲ ಕೊಡ್ತಿದ್ರಂತೆ ಕ್ಲಬ್ರವ್ರೆ. ಮಕ್ಕಳೇ ನಮಸ್ಕಾರ. ನನ್ನ ದುರಾಭ್ಯಾಸದಿಂದ ಈ ರೀತಿ ನಾನು ಹಿಂಗಾಗಿದ್ದೇನೆ. ದಯವಿಟ್ಟು ಬೆಳೆಯುವ ಮಕ್ಕಳೇ, ಯುವಕ ಹುಡುಗರು ಎಲ್ಲ ಮುಂದೆ ಯಾವುದೇ ದುರಾಭ್ಯಾಸಕ್ಕೆ ಒಳಗಾಗದೆ ಚೆನ್ನಾಗಿ ಓದೋರು ಓದಬೇಕು, ಮನಸ್ಸಿಗೆ ಓದಬೇಕು, ಚೆನ್ನಾಗಿ ಮುಂದುವರಿಬೇಕು. ಇದೇ ನಾನು ಯಜಮಾನ್ರೆ, ಏನ್ ಸಮಾಚಾರ? ಸರ್ ಏನಂದ್ರೆ ನನಗೆ ಗಾಡಿ ಆಗ್ಬಿಟ್ಟಿಂತ ಅವಶ್ಯಕತೆ ಇಲ್ರಿ. ಏನ್ ಓದಿದ್ದೀರಾ? BA ಆಗ್ಯಾದ್ರಿ. BA ಕನ್ನಡ BA. ಕನ್ನಡ BA ಓದಿದ್ದೀರಾ? B.Ed ಆಗ್ಯಾರಿ. B.Ed ಆಗಿದೆ. ಹಿಂದಿ B.Ed ಆಗ್ಯಾರಿ. ಹಿಂದಿ B.Ed ಆಗಿದೆ. ಹೌದಾ? ಹಿಂದಿ B.Ed ಓದಿ ಈ ತರ ಪರಿಸ್ಥಿತಿನ ನೋಡ್ರಿ, ಏನ್ ಮಾಡಿದೆ, ನಾನೇ ಮಾಡ್ಕೊಂಡು ಯಾರು ಮಾಡಿಲ್ಲ ಸರ್. ಯಾರು ಮಾಡಿಲ್ಲ. ನನ್ನ ಸ್ಥಿತಿಗೆ ನಾನೇ ಕಾರಣ ಸರ್. ನಿಮ್ ಸ್ಥಿತಿಗೆ ನೀವೇ ಕಾರಣ. ಅದು ಇವಾಗ ಅರಿವು ಬಂದಿದೆ. ಹ್ಞೂ ಸರ್. ಹೌದಾ? ಇವಾಗ ಅವ್ರೆ ಮುಗಿರೋ ಮಕ್ಕಳು. ಎಷ್ಟಿತ್ತು ಸಂಬಳ? ಎಷ್ಟಿತ್ತು ನಿಮ್ಗೆ ಅವಾಗ 20,000 1989 20,000 ಫಸ್ಟ್ ಬಂದ್ರಿ. 1989 ಅಲ್ಲೇ 20,000. ಇವಾಗ ಅಂದ್ರೆ ಲಕ್ಷ. ಅಂದ್ರೆ ಪಾಲ್ ಟೈಮಿಗೆ ಆಯ್ಕೊಂಬಂದ್ರೆ ಎಕ್ಸಾಮ್ ನೇರ ಬಂದ್ರೆ ಅವಾಗ ಅರ್ಜೆಂಟ್ ಮೇಟ್ಗಳಿರಲಿಲ್ಲ ಅಂದ್ರೆ ಆ ಸಬ್ಜೆಕ್ಟ್ಗೆ ಸೋಷಿಯಲ್, ಹಿಂದಿ, ಕನ್ನಡ, ಒಂದೊಂದು ಇಂಗ್ಲೀಷ್ ಮಾಡ್ತಾರೆ ಸರ್. ಇಂಗ್ಲೀಷ್ನಾಗೆ ರಾಜಾರಾಮ್ ಮೋಹನ್ ಅಂತ ಪಾಠ ಇದ್ರಿ 8ನೇ ಕ್ಲಾಸ್ನಾಗ. ಅದು ಇವಾಗ ಹೇಳ್ತೀನಿ ಸರ್ ಪಾಠ ಎಲ್ಲ. ಈ ದುಡ್ಡೆಲ್ಲ ಏನ್ ಮಾಡಿದ್ರಿ ಸರ್? ಹಿಂಗೆ ಸಂಘದೋಷ ಸರ್. ಸಂಘದೋಷ ಅಂದ್ರೆ ಏನು? ಮದ್ವೆ ಆಗಿದ್ದೀರಾ ನೀವು? ಇಲ್ಲ ಸರ್. ಮಕ್ಳು ಮರಿ ಯಾರು ಇಲ್ಲ? ನೆಂಟ್ರು ಗಿಟ್ರು ಯಾರು ಇಲ್ಲ? ಲೇಡೀಸಿದ್ದು ಏನಿಲ್ಲ, ಯಾವುದೂ ಇಲ್ಲ ಸರ್. ಹಿಂಗೆ ಕೇಳಿದವ್ರಿಗೆ ದುಡ್ಡುಗಳು ಕೊಟ್ಟು ಹುಟ್ಟಿದ್ರೆ ಒಳ್ಳೇದಕ್ಕೇನು ಯೂಸ್ ಮಾಡಿದ್ರೆ ದುಡ್ಡು ಜನರಿಗೆ ಕೊಟ್ಬಿಟ್ಟು ಹಿಂಗಾಗಿದ್ರಿ. ಏನ್ ಮಾಡಿದ್ರಿ ದುಡ್ಡೆಲ್ಲ? ಅದೇ ಅವ್ರ ಸಂಘ ಮಾಡಿದ್ರೆ ಪರಿಚಯ ಆಗೋದು. ಇವ ಒಂದು ಎಕ್ಸಾಂಪಲ್, ನೀವು ಪರಿಚಯ ಅಂತ ಇಟ್ಕೊಳ್ಳಿ, ನನಗೆ ಸರಿ ಅನ್ಸರ್ ಕೊಟ್ಬಿಡ್ತೇನೆ 5,000 10,000 ನಾವು ಕೊಟ್ಟರು. ಹಿಂಗೆ ಆಗಿ ಬೇರೆ ಕೆಟ್ಟ ಅಭ್ಯಾಸಗಳೆಲ್ಲ ಇದ್ವಂತಲ್ಲ? ಏನಿಲ್ರಿ, ಯಾವ್ದೋ ಇದು ಆಗ ದರ ಬೇಂದ್ರೆ ದುಡ್ಡು ವೇಸ್ಟ್ ಆಗಕ್ಕೆ ಒಂದು ಕೆಟ್ಟ ಅಭ್ಯಾಸ ಇತ್ತಂತಲ್ಲ, ಏನದು? ಚಿತ್ರ ಇದೆ ಗೇಮ್, ರಮ್ಮಿ ಅಂತಲ್ರಿ. ರಮ್ಮಿ? ಅದು ದರ ಬೇಂದ್ರೆ ರಮ್ಮಿ, ಆಮೇಲೆ ಇಸ್ಬಿಟ್ಟು. ಅದೇ. ಹ್ಞೂ ಸರ್. ಇವೆರಡು ಆಡಿ ನೀವು ಹಾಳಾಗಿರೋದು ಇವಾಗ. ಅದ್ರ ಬಗ್ಗೆ ಹಾಳಾಗಲ್ರಿ, ಜನಗಳು ಕೊಟ್ಟು ಹಾಳಾಗಿ. ಅದ್ರಲ್ಲಿ ದುಡ್ಡು ಕಳ್ದಿಲ್ಲ ನೀವು? ಅದ ಕಳ್ದಲ್ರಿ. ದುಡ್ದಿದ್ರ? ಎಷ್ಟು ದುಡಿದ್ರಿ? ಸುಮ್ಮನೆ ಲೆಕ್ಕ ಇಲ್ರಿ, ಅಷ್ಟು ದುಡ್ಡು. ರಮ್ಮಿಲಿ ಅಷ್ಟೊಂದು ದುಡಿದ್ರ? ಕಾರ್ಸ್ನಾಗ 1 ರೂಪಾಯಿ ಒಂದ್ ದಿವಸ ಗೆದ್ದಿಲ್ರಿ. ಒಂದ್ ದಿವಸ ಗೆದ್ದಿಲ್ಲ? ಕಳ್ಕೊಂಡಿದ್ದಾರೆ. ಆದ್ರೆ ಜಾಸ್ತಿ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇಷ್ಟೋ ಜನ ಯುವಕರು ದುರ್ಚಟಗಳಿಂದನೇ ಹಾಳಾಗಿ ಹೋಗ್ತಾ ಇರೋದು. ಈ ವಿಡಿಯೋನ ಪ್ರತಿಯೊಬ್ಬರು ನೋಡ್ಬೇಕು. ಕಾರಣ ಏನಂತ ಹೇಳಿದ್ರೆ ಇದೊಂದು ಸ್ಫೂರ್ತಿದಾಯಕ ವಿಡಿಯೋ. ಜೊತೆಗೆ ನಿಜವಾಗ್ಲೂ ಈ ವಿಡಿಯೋ ನೋಡೋಂಥವ್ರು ಖಂಡಿತ ಬದಲಾಗ್ಲೇಬೇಕು. ಯಾಕೆಂದ್ರೆ B.Ed ಓದಿ ಮಾಸ್ಟರ್ ಆಗಿ 1,000 ರೂಪಾಯಿ ಸಂಬಳ ತಗೊಂತಿದ್ದಂತ ವ್ಯಕ್ತಿ ಇಸ್ಪೀಟ್ ಆಡಿ ಹಾಳಾಗಿರೋದು. ಇವತ್ತು ಒಂದು ಮಾತು ಹೇಳಿದ್ರು ಸ್ಟಾರ್ಟಿಂಗ್ಗೆ, ನನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ, ಇವತ್ತು ಬೀದಿಗೆ ಬಂದು ಬಿದ್ದಿದ್ದೀನಿ ಅಂತ. ಅಂದ್ರೆ ಅವರ ದುರ್ಚಟಗಳಿಗೆ ಅವರೇ ಕಾರಣ. ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ಆಶ್ರಮ ಇರೋದಕ್ಕೆ ಇವತ್ತು ತಿನ್ನೋದು, ಊಟಕ್ಕೆ, ಬಟ್ಟೆಗೆ ಏನೋ ಒಂದು ದಾರಿ ಆಗತ್ತೆ. ಬಟ್ ಆದ್ರೆ ಅವ್ರು ಮಾಡಿರೋ ಪಾಪ ಕರ್ಮ ಇದೆಯಲ್ಲ, ಅದು ಮಾತ್ರ ಸುಮ್ನೆ ಬಿಡೋದಿಲ್ಲ. ಕರೆಕ್ಟ್ ಅಲ್ವಾ ತಾತ? ನಮ್ಮೂರಲ್ಲಿ ಬಂದ ಮೇಲೆ 106 ಜನಕ್ಕೆ ಪಾಠ ಹೇಳವನೆ. ನೈಟ್ ಕುಳಿಸ್ಕೊಂಡು ಇಂಗ್ಲಿಷ್ ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ. ನಮ್ಮ ಹುಡುಗರಿಗೆಲ್ಲ ಪಾಠ ಹೇಳವನೆ. ಇವಾಗ ಹೇಳ್ತಾ ಇದ್ದೀನಿ ಸರ್, ನಮ್ಮ ಹುಡುಗರು ನನ್ನ ಮಕ್ಳಿಗೆ ಪಾಠ ಹೇಳವನೆ. ಇವತ್ತು ನನ್ನ ಮಗನು ಇವತ್ತು ಇದೆಲ್ಲ ಮಾಡ್ಕೊಂಡು ಬಂದ, ಇವತ್ತು ಸೇರ್ಸ್ಬೇಕಂತ ಅವನು 3 ದಿನಕ್ಕೆ ಅವನೇ
ಇವತ್ತೇನೋ ಕಂಪ್ಲೇಂಟ್ ಇವ್ರಿಗೆಲ್ಲ ಸ್ಟೇಷನ್ ಇಂದ ಲೆಟರ್ ಎಲ್ಲ ತಂದಿದ್ದಾರೆ. ವಿಷಯ ಇಷ್ಟೇ ಸ್ನೇಹಿತರೆ, ಈ ವ್ಯಕ್ತಿ ಬಂದ್ಬಿಟ್ಟು ಪಾಪ ರಾಮಚಂದ್ರಪ್ಪ ಅನ್ಬಿಟ್ಟು ಇವ್ರಿಗೆ ವಾರಸ್ದಾರ್ ಯಾರು ಇರೋದಿಲ್ಲ, B.Ed ಓದಿರ್ತಾರೆ, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ, ಗೌರ್ಮೆಂಟ್ ಜಾಬ್ ಕರೆಕ್ಟಾ, ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತ ವ್ಯಕ್ತಿ ತನ್ನ ದುರ್ಚಟಗಳಿಗೆ ಬಲಿಯಾಗಿ ಇಸ್ಪೀಟ್ ಆಡಿ ಇನ್ನೊಂದು ಮತ್ತೊಂದು ಮಾಡಿ ಇವತ್ತು ಅವ್ರು ಯಾಕೆ ಇದನ್ನ ಹೇಳ್ತಾ ಇದೀವಿ ಅಂದ್ರೆ, ಒತ್ತಿ ಯಾಕೆ ಹೇಳ್ತೀವಿ ಅಂದ್ರೆ, ಇವತ್ತಿನ ಯುವಕರು ಆತರ ಹಾಳಾಗ್ತಿದ್ದಾರೆ. ಅದು ಆಗಬಾರ್ದು, ಮುಂದೊಂದು ದಿನ ಅವ್ರ ಜೀವನ ಹಿಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ. ತುಂಬಾ ಬೇಜಾರಾಗತ್ತೆ. ಬಟ್ ಈ ವ್ಯಕ್ತಿ ಇವತ್ತು ನೋಡಿ, ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ, ಮನೆ ಇಲ್ಲ, ಗೌರ್ಮೆಂಟ್ ಕೆಲಸ, ಇವತ್ತು ಎಷ್ಟೋ ಓದಿ ಕೆಲಸಗಳು ಸಿಗಲ್ಲ, ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಲಕ್ಷಾಂತರ ರೂಪಾಯಿ ಏನಂತಾರೆ ಅದನ್ನ, ಲಂಚ, ಲಕ್ಷಾಂತರ ರೂಪಾಯಿ ಲಂಚ ಕೊಟ್ರು ಕೆಲಸ ಸಿಗಲ್ಲ. ಆ ಕಾಲದಲ್ಲಿ ಲಂಚನೂ ಇಲ್ಲದೆ ಏನೂ ಇಲ್ಲದೆ ಇವ್ರ ಕೆಲಸ ಆಗಿರುತ್ತೆ. ಆದ್ರೆ ಇವರ ದುರಾಂಕಾರ ಅಂತಾನೆ ಹೇಳೋದ್ ನಾನು. ನಮ್ಮೂರ ಬಂದ್ಮೇಲೆ ಪೈಂಟ್ ಮಾಡ್ತಾ ಇದ್ದ, ಮಾಡಿ ಸಂಪಾದನೆ ಮಾಡ್ದ. ಈಗ ಆಮೇಲೆ ಈಗ B.Ed ಓದಿ ಪೇಂಟ್ ಕೆಲಸ ಮಾಡ್ಬೇಕಾದ್ರೆ ಹುಡುಗರು ಪಾಠ ಹೇಳ್ದ, ನಾಯಿ ಈಗ ಬಿಸ್ಕಟ್ ಈಗ ನೀವು ಓದಿದ್ದು B.Ed, ಪೇಂಟ್ ಕೆಲ್ಸಕ್ಕೆ ಹೆಂಗ್ ಬಂದ್ರಿ ನೀವು? ಆದ್ರೆ ಬಾಂಬೆದ ಕಲ್ತಾರೆ, ಬಾಂಬೆ ಅಂತ ಊರಿದ್ದಾರೆ. ಆ ಊರಿನಾಗ್ರಿ ಇಂಥ ಕೆಲಸ ಬರಂಗಿಲ್ಲ. ನಾನು ಪೇಂಟ್ನಾಗ ಹಾಲ್ ಕರೆಕ್ಟ್ ಎಲ್ಲಾ ಕೆಲಸ ಸಿಗ್ಬೇಕು. ಗ್ಲಾಸ್ ಪಟ್ಟಿ ಮಾಡ್ತಂದ್ರೆ ಒಂದ್ ಹಾಲ ಮಾಡಿದ್ರೆ ಎಲ್ಲ ಅದ್ರೊಳಗೆ ಎಲ್ಲ ಕಾಣಿಸಲ್ಲ. ಈಗ ಸರಿ, ನಿಮ್ಗೆ ಯಾವ್ಯಾವ ಅಭ್ಯಾಸಗಳಿದೆ ಅದನ್ನ ಹೇಳಿ ಓದಿ. ನಾನು ಯಾವ ಅಭ್ಯಾಸ ಇಲ್ಲ, ಸ್ಮೋಕಿಂಗ್ ಬಂದಿದ್ರೆ ಟೀ ಕುಡಿತೇನ್ರಿ. ಹಿಂಗೆ ಜನಗಳು ಚೆನ್ನಾಗಿ ಮಾತಾಡೋ ಅವ್ರ ಜೊತೆ ಈಗ ಇಲ್ಲಿ ಊಟ ಇರುತ್ತೆ, ಬಟ್ಟೆ ಇರುತ್ತೆ, ಮೆಡಿಸಿನ್ ಇರುತ್ತೆ, ಮನೆ ಕಣಕ್ ಜಾಗ ಇರುತ್ತೆ, ಗೇಟಿಂದ ಆಚೆ ಬಿಡಲ್ಲ, ಬೀಡಿ ಸಿಗರೇಟ್ ಕೊಡಲ್ಲ, ಎಣ್ಣೆನು ಕೊಡಲ್ಲ. ಏನ್ ಮಾಡ್ತೀರಾ? ಏನಿಲ್ಲ ಸರ್, ನಾನು ಎಲ್ಲದಕ್ಕೂ ಓಕೆ. ಆದ್ರೆ ನಿಮ್ ಲೈಫ್ ಚರಿತ್ರೆ ಬರಿತೀನಿ ಸರ್. ನೀವು ನನ್ ಚರಿತ್ರೆ ಆಮೇಲೆ ಬರೀರಂತೆ, ಈಗ ನಿಮ್ ಚರಿತ್ರೆ ಬರ್ಕೊಳ್ಳಿ ಫಸ್ಟ್. ಈಗ ಅಲ್ಲಲ್ಲ, ಈಗ ಇಲ್ಲ ಇರ್ಲಿ ಅಪ್ಪ, ಅವ್ರ ವಯಸ್ಸಲ್ಲಿ ದೊಡ್ಡವರು, ಇರ್ಲಿ ಅಣ್ಣ, ಇರ್ಲಿ ಅವ್ರು ದೊಡ್ಡವ್ರು ಪಾಪ, ಆತರ ನಾವು ಮಾಡಬಾರ್ದು. ಯಾಕಂದ್ರೆ ಅವ್ರು ಅಷ್ಟು ಓದಿ ಅವ್ರು ಹಾಳಾಗಿರೋದನ್ನ ಅವ್ರು ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ, ಒಪ್ಕತಿದ್ದಾರೆ. ನಾನು ಲೈಫಲ್ಲಿ ತಪ್ಪು ಮಾಡಿದೆ ಅಂದ್ರೆ ನಾನು ಯಾಕೆ ಇದನ್ನ ಹೇಳಿಸ್ತಾ ಇದೀನಿ ಗೊತ್ತಾ? ನಿಮ್ ಬಾಯಲ್ಲಿ ಅದನ್ನ ನೀವ್ ಹೇಳ್ಬೇಕು. ಏನಳೆ ಏನಂತ ಅದು ಹೇಳಿ, ನಾನು ಇಸ್ಪೀಟ್ ಆಡಿ ಇನ್ನೊಂದು ಮಾಡಿ ನನ್ನ ಜೀವನ ಹಾಳು ಮಾಡ್ಕೊಂಡು ಗೌರ್ಮೆಂಟ್ ಕೆಲಸ ಕಳ್ಕೊಂಡು ಆಚೆ ಬಂದಿದ್ದೀನಿ. ನೀವುಗಳು ಯುವಕರು ಇನ್ನು ಮುಂದೆ ಬಾಳಿ ಬದುಕೋರು, ನೀವ್ ಹಾಳಾಗ್ಬೇಡಿ ಅಂತ ನೀವ್ ಹೇಳ್ಬೇಕು. ನಿಮ್ಮ ಬಾಯಲ್ಲಿ ಹೇಳಿ, ಮಾತಾಡಿ ಕೈ ಮುಟ್ಟಿ ಮಾತಾಡಿ, ಯಾರು ಹಾಳಾಗೋಗ್ಬೇಡಿ. ಮಕ್ಕಳೇ ನಮಸ್ಕಾರ. ನನ್ನ ದುರಾಭ್ಯಾಸದಿಂದ ಈ ರೀತಿ ನಾನು ಹಿಂಗಾಗಿದ್ದೇನೆ. ದಯವಿಟ್ಟು ಬೆಳೆಯುವ ಮಕ್ಕಳೇ, ಯುವಕ ಹುಡುಗರು ಎಲ್ಲ ಮುಂದೆ ಯಾವುದೇ ದುರಾಭ್ಯಾಸಕ್ಕೆ ಒಳಗಾಗದೆ ಚೆನ್ನಾಗಿ ಓದೋರು ಓದಬೇಕು, ಮನಸ್ಸಿಗೆ ಓದಬೇಕು, ಚೆನ್ನಾಗಿ ಮುಂದುವರಿಬೇಕು. ಇದೇ ನಾನು ಈಗ B.Ed ಓದಿದ್ರಲ್ವ ಯಜಮಾನ್ರೆ, ನಿಮ್ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸಿದ್ರು ಗೊತ್ತಾ? ನಿಮ್ಗೆ ಬೆಲೆ ಕೊಟ್ರ ಅವ್ರಿಗೆ ನೀವು? ಇಲ್ಲ ಸರ್, ಇಲ್ಲ. ಅದ್ರ ಆ ಋಣ ತೀರ್ಸಕ್ ಆಗುತ್ತಾ ನಿಮ್ ಕೈಯಲ್ಲಿ ಈ ಜನ್ಮದಲ್ಲಿ? ಇಲ್ಲ. ಹೆಂಗ್ ತೀರಿಸ್ತೀರಾ? ಏನ್ ತೀರ್ಸ್ತೀರಾ? ಈಗ ತೀರ್ಸಕ್ ಒಂದ್ ಅವಕಾಶ ಇದೆ ನಿಮ್ಗೆ. ಆಯ್ತಾ? ಖಂಡಿತ ಇದೆ. ಹೇಳ್ರಿ. ಎಷ್ಟು ಏಜ್ ನಿಮ್ದು? 72 ಸರ್. 72. ನೀವು ಚೆನ್ನಾಗಿ ಭಗವದ್ಗೀತೆ ಎಲ್ಲ ಓದ್ತಿರ ತಾನೆ? ಮಹಾಭಾರತ, ಭಗವದ್ಗೀತೆ ಎಲ್ಲ ಓದ್ತಿರ ತಾನೆ? ಈ ಋಣ ತೀರ್ಸಕ್ ಒಂದೇ ಒಂದು ಅವಕಾಶ ಕೊಡ್ತೀನಿ ನಾನು ನಿಮ್ಗೆ. ಇಲ್ಲಿರೋವರ್ಗುನು, ನಿಮ್ ಆಯಸ್ ಇರೋವರ್ಗುನು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಸಾಯಂಕಾಲ ನಿಮ್ಗೆ ಯಾವ್ದು ಬರುತ್ತೋ ಅದನ್ನ ಓದಿ ತಿಳಿಸ್ಬೇಕು. ಆಗತ್ತಾ? ಈ ಪಾಪನ ತೀರ್ಸ್ಕೋಕೆ, ನಿಮ್ಮ ಅಪ್ಪ ಅಮ್ಮನ ಋಣ ತೀರ್ಸೋದಿಕ್ಕೆ ಇದೊಂದೇ ಮಾರ್ಗ ಇರೋದು. ಪ್ರಯತ್ನ ಅಲ್ಲ, ಮಾಡ್ಬೇಕು. ಆಯ್ತಾ ಸ್ನೇಹಿತರೆ, ನಾನು ಹೇಳೋ ಮಾತು ಸರಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಅವರು ಸತ್ಯ ಒಪ್ಕೋತಾ ಇದ್ದಾರೆ. ನನ್ನ ಜೀವನದಲ್ಲಿ ದುಡ್ದು ಗೌರ್ಮೆಂಟ್ ಕೆಲಸ ತಗೊಂಡು ಇವತ್ತು ನಾನೆಲ್ಲ ಕಳೆದು ಬೀದಿಗೆ ಬಂದಿದ್ದೀನಿ. ಯುವಕರು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಅವರ ತಂದೆ ತಾಯಿಗೂ ಅವರು ನೆಮ್ಮದಿ ಕೊಟ್ಟಿಲ್ಲ. ಸತ್ಯ ಕರೆಕ್ಟಾ? ಕೊಟ್ಟಿದ್ದೀರಾ ನಿಮ್ ತಂದೆ ತಾಯಿಗೆ? ಅತ್ಯಂತ ಪ್ರೀತಿ ಕೊಂಡವ್ರು ಕೂಡ ಅವ್ರಿಗೆ ನೆಮ್ಮದಿ ಕೊಟ್ಟಿಲ್ಲ. ತುಂಬಾ ಪ್ರೀತಿ ಇಟ್ಕೊಂಡಿರೋರ್ಗು ನೆಮ್ಮದಿ ಕೊಟ್ಟಿಲ್ಲ. ಇಲ್ಲ ಸರ್. ಯಾವ್ದಾರು ಹುಡುಗಿನ ಇಷ್ಟಪಟ್ಟಿದ್ರಾ? ಯಾವ ಹುಡುಗಿನ ಇಷ್ಟಪಟ್ಟಿಲ್ಲ. ಮಕ್ಕಳು ಓದೋ ಹುಡುಗರನ್ನ ಇಷ್ಟಪಟ್ಟಿದ್ದಾರೆ. ಆಮೇಲೆ ಯಾರೋ ನೀವು ಹುಡುಗಿ ನೋಡಕ್ ಹೋದಾಗ ಸೂಸೈಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು. ಏನದು? ಆ ಊರಾಗ, ನಮ್ಮೂರಾಗ, ಮ್ಯಾರೇಜ್ ಟೈಮ್ ಇರೋದು. ಮ್ಯಾರೇಜ್ ಟೈಮ್ ಅದ ಕೊನೆಗೂ ಅದಾಗ್ಲಿಲ್ಲ ಬಿಡ್ರಿ. ನಾನು ಹಣೆ ಬರ್ದಾಗಿಲ್ಲ. ಯಾಕೆ ಮದ್ವೆ ಆಗ್ಲಿಲ್ಲ? ಟೈಮ್ ಸಿಗಲ್ಲ ಅಂತನಾ? ಮಗು ಏನೋ ಗೊತ್ತಿಲ್ಲ, ಸುಸೈಡ್ ಆಗತ್ತ. ಅದಕ್ಕೆ ಮನಸ್ಸು ಕೆಟ್ಟೋಯ್ತ್ರಿ. ನಾನು ಬೇರೆ ಬಿಟ್ಟು ಮತ್ತೆ ಹೋಗಿಲ್ಲ ಊರ್ ಕಡೆ. ಎಷ್ಟು ವರ್ಷ ಆಯ್ತು ಯಜಮಾನ್ರೆ ಊರ್ಗ್ ಹೋಗಿ? ಊರು ಬಿಟ್ರೆ ಸುಮಾರು ಅದೇ 89 ಬಂದೇನ್ರಿ.
ಸ್ವಂತ ಊರು ಯಾವ ಊರು? ತಾಳೆಕೋಟೆ ಸರ್. ಇದಾರ ನೆಂಟ್ರು ಇದಾರ? ಯಾರಿಲ್ಲ ಸರ್, ಎಲ್ಲ ತೀರ್ಕೊಂಡ್ಬಿಟ್ರಿ, ಏಜ್ ಆಗ್ಬಿಟ್ಟು. ನನಗೆ ಇಷ್ಟು ಏಜ್ ಆಗ್ರಿ. ಅಲ್ಲಿ ಯಾರು ಇಲ್ರಿ. ಇಲ್ಲಿ ಬೂಸ್ಗೆರೆ ಎಲ್ಲ ತಾಯಿ ತಂದಾಗ ಇದ್ದಂಗ್ರಿ ಸರ್. ಇವರೆಲ್ಲ ನಿಮ್ಮನ್ನ ನೋಡ್ಕೊಂಡವ್ರೆ. 30 ವರ್ಷ ಊಟ ತಿಂಡಿ ಬಟ್ಟೆ ಎಲ್ಲ ಕೊಟ್ಟವ್ರೆ. ಅಣ್ಣ ಇವ್ರು ಎಲ್ಲಿದ್ರು? ನಮ್ದು ಬೂದ್ಗೆರೆ ಗ್ರಾಮ ಸರ್ಕಲ್ ಇದೆ. ನಮ್ಮ ಬಂದಾಗ ಬಾಡಿಗೆ ಮಾಡ್ಕೊಂಡು ಹುಡುಗರು ಪಾಠ ಹೇಳ್ತಾ ಇದ್ದಾರೆ. ನಮ್ಮ ಹುಡುಗರು ಇಲ್ಲಿ ಇರ್ತೀರಾ? ಸರ್ ದಿನ ಸಾಯಂಕಾಲ ಅಷ್ಟ್ ಮಾಡ್ಬೇಕು ನೀವು. ಆಯ್ತು ಸರ್. ಪ್ರತಿಯೊಬ್ಬರಿಗೂ ಭಗವದ್ಗೀತೆನೋ ನಿಮ್ಗೆ ಯಾವ್ದು ಬರುತ್ತೋ ಅದು ತಂದ್ಕೊಡ್ತೀನಿ ನಾನು ಬುಕ್ಕು. ಆಯ್ತು ಸರ್. ಪ್ರತಿಯೊಬ್ಬರಿಗೂ ಹೇಳಿ ನಿಮ್ ತಾಯಿ ಋಣ, ನಿಮ್ ತಂದೆ ಋಣ, ಆಮೇಲೆ ಈ ಮಣ್ಣಿನ ಋಣ ತೀರಿಸ್ಬೇಕು ನೀವು. ಸರಿನಾ? ರಾಮಾಯಣ ಮಹಾಭಾರತ ಎಲ್ಲ ಓದು. ಆಗಲ್ಲ ಅಂತೀರಾ? ತಪ್ಪು ಇವಾಗ ಅರಿವಾಗಿದೆ. ಆ ತಪ್ಪಿಗೆ ಪ್ರಾಯಶ್ಚಿತ ಏನಾದ್ರೂ ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕು. ಏನ್ ಮಾಡ್ತೀರಾ ಅದು ಒಳ್ಳೇದು? ಏನೋ ಒಂದು ನೀವು ಹೇಳಿ ಕೆಲಸ ಮಾಡ್ತಾರೆ. ಒಳ್ಳೇದಾಗುವಂತ ಕೆಲಸಗಳು ಏನಾದ್ರು ಹೇಳಿ ಮಾಡ್ತಾರೆ. ನಾನು ಈವರೆಗೆ ಒಂದು ಇರ್ಬೇಕು ಅಂತ ಸ್ವಲ್ಪ ಪಾಪದ ಹೋಗ್ಬೇಕು ಸರ್. ಒಂದ್ ಇರ್ಬೇಕು ಬಂದು ಪಾಪದ ಹೋದವನಲ್ರಿ, ಯಾರಿಗೆ ಕೆಟ್ಟ ಬಯಸಿದವನಲ್ಲ, ಎಲ್ಲರಿಗೂ ಒಳ್ಳೇದಾಗಲ್ಲ ಅಂತ್ರಿ. 50 ರೂಪಾಯಿ ಆಗ್ಲಿ, ಇವತ್ತು ನಾಯಿಗಳು ಕೂಟ ಆಗ್ತಾನೆ. ಇಲ್ಲ ಹೇಳಿ ಸರ್, ಇಲ್ಲ ಎಷ್ಟು ನಿಮ್ಮ ಏಜಲ್ಲಿ ಎಷ್ಟು ಲಕ್ಷ ಕಳೆದಿದ್ದೀರಾ? ಸುಮಾರು ಒಂದು 1/2 ಕೋಟಿ ಕಳೆದನ್ರಿ. 1/2 ಕೋಟಿ? ಇನ್ನೂ ಜಾಸ್ತಿನೇ. ಬರೀ ಇಸ್ಪೀಟ್ ಆಡಿ 1/2 ಕೋಟಿ ಕಳೆದವ್ರಂತೆ. ಬೇರೆ ಬೇರೆ ಯಾವ್ದ್ರಲ್ಲಿ ಬೇರೆ ಬೇರೆ ಗೊತ್ತಿಲ್ಲ. ಇಸ್ಪೀಟು ಹುಡುಗರು ಜನಗಳಿಗೆ ದಾನ ಮಾಡೇನ್ರಿ. ಅದು ಅಲ್ಲಿ ಸ್ವಲ್ಪ ದಾನ ಬಿಡ್ರಿ. ಜನಗಳಿಗೆ ಕೊಟ್ಟಿರೋದು ಕಮ್ಮಿ, ಇಸ್ಪೀಟ್ ಆಡಿರೋದು ಜಾಸ್ತಿ. ಹುಡುಗರು ಕೊಡೋನು, ಹುಡುಗರಿಗೆ ಏನ್ ಬೇಕಾದ್ರೂ ಬೀಸ್ ಕೊಡೋನು, ಬುಕ್ಕು ಏನ್ ಬೇಕಾದ್ರೂ ಕೊಡ್ತಾರೆ. ಎಷ್ಟೋ ಜನರು ನಾನು ನೋಡಿದೀನಿ. ಬಟ್ ಇರೋದನ್ನ ಸತ್ಯ ಹೇಳಿದಾರಲ್ಲ, ನಿಜ ಹೇಳ್ತಾ ಇದ್ದಾರೆ. ಮರ್ತ್ಬಿಟ್ಟಿದ್ರೆ ಎಲ್ಲ ಇವಾಗ. ಯಾವ್ದು ಜಾಸ್ತಿ ಆಡ್ತಿದ್ದೀರ? ಅಂದರ್ ಬಾಯರ್ ಅಂತ ಅದೊಂದು ಗೊತ್ತು ನನಗೆ. ಆಮೇಲೆ ಇನ್ನೊಂದು ಯಾವ್ದು ಹೇಳಿದ್ರಿ? ರಮ್ಮಿ. ಅದನ್ನ ಕಾಣಕ್ ಬರಲ್ಲ. 5 ಲಕ್ಷವರೆಗೆ ಸಾಲ ಕೊಡೋ ಸರ್. 5 ಲಕ್ಷವರೆಗೆ ಇಸ್ಪೀಟ್ಗೆ ನನ್ನ ಅನಾಥಾಶ್ರಮ ಕಟ್ತೀನಿ ಅಂದ್ರೆ 1 ರೂಪಾಯಿ ಕೊಡೋದ್ ಗತಿ ಇಲ್ಲ. ನೋಡಿ ಸ್ನೇಹಿತರೆ, ನಾನು ಆಶ್ರಮ ಕಟ್ತೀನಿ, ಏನೋ ಒಂದ್ ಮಾಡ್ತೀನಿ ಅಂದ್ರೆ ಜನ ನನ್ನ ನಂಬಲ್ಲ. ಇಸ್ಪೀಟ್ ಆಡಕ 5 ಲಕ್ಷ ಸಾಲ ಕೊಡ್ತಿದ್ರಂತೆ ಕ್ಲಬ್ರವ್ರೆ. ವಾಪಸ್ ಕೊಟ್ಟಿದ್ದೀರಾ? ಈ ವಿಡಿಯೋ ನೋಡಿ ಸಾಲ ಕೊಟ್ಟಿಲ್ಲ ಅಂದ್ರೆ ಬರ್ತಾರೆ, ಹೇಳಿದೀನಿ. ಸಾಲ ಕೊಟ್ಟೇನ್ರಿ, ಯಾರಿಗೊಂದು ಪೈಸಾ ಕೊಡೋದಿಲ್ರಿ, ಎಲ್ಲ ತೀರ್ಸ್ಬಿಟ್ಟೇನ್ರಿ. ಎಲ್ಲ ತೀರ್ಸ್ಬಿಟ್ರ? ಅಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಕಿಲಾಡಿ ಇಸ್ಪೀಟ್ ಅಲ್ಲಿ ಇಂಥ ಕಾರ್ಡ್ ಇಲ್ಲೇ ಬೀಳುತ್ತೆ ಅಂತ ಗೊತ್ತಾಗತ್ತೆ. 52 ಇದ್ರೆ ಕಾರ್ಡ್ಸ್ ಎಲ್ಲ, ಅದ್ರೊಳಗೆ ಕಾರ್ಡ್ಗಳು ಹೆಚ್ಚಿಕೊಡ್ತಾರೆ. ನೋಡ್ದೆ ಹೇಳ್ಬಿಡ್ತಾರೆ, ಎತ್ತಕ್ಕಿಂತ ಮುಂಚೆ ನೋಡಿದ್ರೆ ನೀವು ಸರಿ ಯಾವ ಕಾರ್ಡ್ ತಂದ್ರೆ ನೋಡ್ದೆ ಮಾದ ಹೆಸರು ಹೇಳ್ಬಿಟ್ಟು ತೆಗೆದುಕೊಡ್ತೀನಿ. ಕಾರ್ಡ್ ನೋಡ್ದೇನೆ ನಂಬರ್ ಹೇಳ್ಬಿಡ್ತೀರಾ? ಹೆಂಗ್ ಸಾಧ್ಯ ಅದು? ನೋಡ್ರಿ, ಬೇಕಾದ್ರೆ ಪರೀಕ್ಷೆ ಮಾಡ್ರಿ. ನಾನು ಇಲ್ವಲ್ಲ, ನಾವ್ ಇಟ್ಕೊಂಡಿಲ್ವಲ್ಲ. ಪರೀಕ್ಷೆ ಬೇಡಪ್ಪ, ಜನ ಸ್ನೇಹಿತರೆ, ದಯವಿಟ್ಟು ಅವ್ರ ಬಾಯಲ್ಲಿ ಸತ್ಯ ಬರ್ತಿದೆ. ಅದು ಯಾಕಂದ್ರೆ ಸೋತು ಸುಣ್ಣಾಗಿ ಸಾಯೋ ಗಡಿಗೆ ಬಂದು ತಲುಪಿರುವಾಗ ಅವ್ರಿಗೆ ಸತ್ಯ ಅರ್ಥ ಆಗಿದೆ. ನಾನು ಆಡಿ ಹಾಳಾಗಿದ್ದೀನಿ ಅಂತ ಅವ್ರು ಹೇಳ್ತಿರೋದು ಒಂದೇ, ನನ್ನ ದುರ್ಚಟದಿಂದ, ನನ್ನ ಒಂದು ದುರಾಂಕಾರದಿಂದ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಒಪ್ಕೋತಾ ಇದಾರಲ್ಲ, ಅದು ತುಂಬಾ ಗ್ರೇಟ್. ನಿಜ ಹೇಳ್ತಾ ಇದ್ದೀನಿ. ಒಂದು, ದಯವಿಟ್ಟು ಪ್ರತಿಯೊಬ್ರು ಯಾರ್ಯಾರು ಜೂಜಾಡ್ತೀರಾ, ಯಾರ್ಯಾರು ಬೇರೆ ಬೇರೆ ಕೆಟ್ಟ ಚಟಗಳಿಗೆ ನೀವು ಅಡಿಕ್ಟ್ ಆಗಿರ್ತೀರಾ, ದಯವಿಟ್ಟು ಇವತ್ತೇ ಬಿಟ್ಬಿಡಿ. ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮಗೋಸ್ಕರ ಕಷ್ಟಪಟ್ಟು ಸಾಕಿರ್ತಾರೆ, ನನ್ನ ಮರಿಬೇಡಿ. ಇವ್ರಿಗೆ BEd ಓದ್ಸೋಕ್ಕೆ ಅವ್ರ ತಂದೆ ತಾಯಿ ಎಷ್ಟು ರಕ್ತ ಬಸ್ತಿದಾರೋ, ಎಷ್ಟು ಬೆವರನಿ ಸೋರಿಸಿದಾರೋ ಭೂಮಿಗೆ ಗೊತ್ತಿಲ್ಲ. ಬಟ್ ಒಂದು ಸತ್ಯ ಹೇಳ್ತಿದ್ದಾರೆ, ನಾನು ಅವ್ರ ಋಣ ತೀರಿಸಿಲ್ಲ, ನನ್ನ ಇಷ್ಟಪಡೋರ್ನೆಲ್ಲರಿಗೂ ನಾನು ಕಷ್ಟ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ನೀವು ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೊಂದು ನಿಜವಾಗ್ಲೂ ಪ್ರತಿಯೊಬ್ಬರು ಮನೆಗೆ ತಲುಪುವಂಥ ವಿಡಿಯೋ. ಇಷ್ಟ ಇದ್ರೆ ಈ ವಿಡಿಯೋನ ತಲುಪಿಸಿ, ಇನ್ನೊಬ್ರಿಗೆ ಗೊತ್ತಾಗ್ಲಿ, ಈ ಥರ ವಿಚಾರಗಳು ಗೊತ್ತಾಗ್ಲಿ. ವಿಡಿಯೋನ ತಲುಪಿಸಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಕರ್ಕೊಬಂದು ನಮ್ಮ ಆಶ್ರಮಕ್ಕೆ ಸೇರಿಸಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇರೋಷ್ಟು ದಿನ ಊಟ ತಿಂಡಿ ಬಟ್ಟೆ ನಾನು ಕೊಡ್ತೇನೆ. ಸೊ ನಮ್ಮ ಆಶ್ರಮದ ಬಗ್ಗೆ ಏನನ್ಸುತ್ತೆ? ಚೆನ್ನಾಗಿದ್ದಕ್ಕೆ 3 ದಿನ ಮಾತ್ರ ಇಲ್ಲಿಗೆ ಬಂದಿದ್ದು. ಅವ್ರಿಗೆ ಬೇಡ, ನೀನು ಅದು ಹೋಗ್ಬಿಟ್ರೆ ಬರಲ್ಲ, ಇಷ್ಟು ಕಾಲ್ ಬಿಟ್ಬಿಟ್ಟು ಆದ್ರೆ ಹೇಳು, ನೀನು ಅದ್ರ ಬೇಡ ಬೇಡ. ನಾವು ಮಾಡ್ತಾರೆ ಇನ್ನೊಳ್ಳೆ ನಮ್ಮ ಇದ್ರಕ್ಕಂತ ನಿನ್ನಿಂದ ನನ್ನ ಕೆಲಸ ನಾವು ಓಡಾಡಿದ್ವಿ ಒಳ್ಳೇದಕ್ಕಾಗಿ. ಏನ್ ಮಾಡಿದ್ರೆ ನಮ್ಗೆ ಭವಿಷ್ಯ ಗೊತ್ತಿಲ್ಲ. ನಮ್ಮ ಕೈಗೆ ಆದಷ್ಟು ನಾವು ಸೇವೆ ಮಾಡಿದ್ದೀರಿ. ಮನೆ ಇಲ್ಲ, ಈ ಮಠ ಇಲ್ಲ, ಅದು ಕರ್ಕೊಂಡೋಗಿ ಬಿಡಿ ಅಂದ್ರೆ 4 ದಿವಸದಿಂದ ಹೇಳಿದ್ರು. ನಮ್ಗೆ ನಿಮ್ಗೆ ಹೇಗೆ ಸರ್ ಲಕ್ಕ ಬಂತು, ಕರ್ಕೊಂಬಂದ್ರೆ ಬಿಟ್ಟಿದ್ದೀರಿ. ಒಂದು ದೇವ್ರ ಮನೆ ಅಂತ ಬಿಟ್ಟಿದ್ದೀರಿ ನಾವು. ದಯವಿಟ್ಟು ಕೇಳಿ, ಅದರಿಂದ ಕೈ ಇಸ್ಪೀಟ್ ಹಿಡಿದಿತ್ತಂತೆ.
ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಕೊಡ್ತೀನಿ. 4 ಜನಕ್ಕೆ ಉಪಯೋಗ ಆಗೋ ರೀತಿ ಬದಗ್ಲಿ. ಇದೇ ಒಂದು ದೇವ್ರ ಮನೆ, ಇದೇ ಒಂದು ಸ್ವರ್ಗ. ಈ ಕೈ ಇಸ್ಪೀಟ್ ಹಿಡಿದಂತೆ ಇಷ್ಟು ವರ್ಷಗಳ ಕಾಲ ಇಸ್ಪೀಟ್ ಹಿಡಿದಿದ್ದ ಕೈ ನಾಳೆಯಿಂದ ಮಹಾಭಾರತ, ರಾಮಾಯಣ ಈ ರೀತಿ ಬುಕ್ಗಳನ್ನ ಇಲ್ಲಿ ಓದಿ 4 ಜನಕ್ಕೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಮಾಡ್ತಾರೆ. ನನ್ನ ಅನಿಸಿಕೆ ಸರಿ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ. ನನ್ನ ಒಂದು ಹೆಲ್ಪ್ಲೈನ್ ನಂಬರ್ 9686879752. ಸೊ ಯಾವಾಗ ಬೇಕಾದ್ರೂ ನಮ್ಮ ಆಶ್ರಮಕ್ಕೆ ಒಂದ್ಸತಿ ಭೇಟಿ ಕೊಡಿ. ನಿಮ್ಮ ಕೈಲಾದಂತ ಸೇವೆನ ಸಲ್ಲಿಸಿ. ಈ ರೀತಿ ವಿಷಯಗಳನ್ನ ನಿಮಗೆ ಮುಟ್ಟಿಸ್ತಾ ಇದೀವಿ ಅಂದ್ರೆ ವಿಚಾರ ಇಷ್ಟೇ, 4 ಜನ ಹಾಳಾಗಬಾರ್ದು. ಕನಿಷ್ಠ ಪಕ್ಷ 100 ಜನ ಹಾಳಾದ್ರೂ ಪರವಾಗಿಲ್ಲ, ಆದ್ರೆ ಒಬ್ರು ಕೂಡ ಹಾಳಾಗಬಾರ್ದು. ಒಬ್ರು ಹಾಳಾಗಬಾರ್ದು ಅನ್ನೋ ಉದ್ದೇಶ ನಂದು. ಆದ್ರೆ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ. ನಮ್ಮ ಕೈಲಿ ಆದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋಣ, ಕೆಟ್ಟದ್ ಮಾಡೋದ್ ಬೇಡ. ಇವತ್ತು ಅವ್ರು ಸೋತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ತುಂಬಾ ಬೇಜಾರು ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಬಟ್ ಇರೋ ವಿಚಾರ ನಾನು ನೇರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದ್ ಮಾಡಿ. ಎಲ್ಲ ಹುಡುಗರಿಗೂ ಕೊನೆಯದಾಗಿ ಏನ್ ಹೇಳ್ತೀರಾ? ಎಲ್ಲ ಹುಡುಗರಿಗೆ ಒಳ್ಳೇದನ್ನು ಬೇಯಿಸಿ ಹೇಳ್ತೀನಿ ಸರ್. ಬಟ್ ಹುಡುಗರಿಗೆ ಅಂತಂದ್ರೆ ಓಂ ಶ್ರೀ ಸೂರ್ಯದೇವಾಯ ನಮಃ, ಓಂ ಶ್ರೀ ಸೂರ್ಯದೇವಾಯ ನಮಃ, ಓಂ ಶ್ರೀ ಸೂರ್ಯದೇವಾಯ ನಮಃ. ಸರ್ವಜೀವಿನೋ ಸುಖಿನೋ ಭವಂತು, ಸರ್ವಜೀವಿನೋ ಸುಖಿನೋ ಭವಂತು, ಸರ್ವಜೀವಿನೋ ಸುಖಿನೋ ಭವಂತು. ನೀನೇಪ ದೇವಾದ ದೇವನೇ, ಸರ್ವಜೀವಿಗಳನ್ನು ಯಾವಾಗಿರುವಂತೆ ಕಾಪಾಡಬಹುದು. ಇಷ್ಟು ದಿನ ಇವತ್ತು ನಿಮ್ಮ ನೋಡ್ಕೊಂಡು ಇಲ್ಲಿ ಕರ್ಕ ಬಂದಿರೋ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಮನಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ. ನಾನು ಅವರು ನಮ್ಮ ಬೂದಿಗೆರೆ ಆಗಲಿ, ನಾನು ಸಾಯ ಟೈಮ್ ಸಂತೋಷವಾಗಿ ನನಗೆ 30 ವರ್ಷ ಆಸರೆ ಕೊಟ್ಟು ಅನ್ನ ನೀರು ಎಲ್ಲ ಕೊಟ್ಟು ಕಾಪಾಡಿದ್ದಾರೆ. ಅವರಿಗೆಲ್ಲ ನನ್ನ ಮನಪೂರ್ವಕವಾದ ವಂದನೆಗಳು. ಸರಿ ಸರ್, ಥ್ಯಾಂಕ್ ಯು. ಊಟ ಮಾಡಿದ್ರೆ ಇವಾಗ ಮಾಡಿ ಸರ್. ನೀವು ಊಟ ಮಾಡಿದ್ರಣ್ಣ? ದಯವಿಟ್ಟು ಊಟ ಮಾಡಿ. ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಬಟ್ ಒಬ್ಬ ದುಷ್ಟನ್ಗೂ ಕೂಡ ಒಳ್ಳೆ ದಾರಿ ತೋರಿಸಿದಿರಲ್ಲ, ಅದು ಗ್ರೇಟ್. ಥ್ಯಾಂಕ್ ಯು ಸರ್. ದುಷ್ಟ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರೇ ಅವ್ರ ಬಾಯಿಂದ ಹೇಳ್ಕೊಂಡಿದ್ದಾರೆ, ನಾನು ತುಂಬಾ ಹಾಳು ಮಾಡಿದೀನಿ, ತುಂಬಾ ಕೆಟ್ಟವನಾಗಿದ್ದೀನಿ, ತುಂಬಾ ಇಷ್ಟಪಟ್ಟವ್ರನ್ನು ನಾನು ಬಟ್ ಅವ್ರು ಹಾಳು ಮಾಡ್ಕೊಂಡಿದ್ದಾರಲ್ಲ. ಸೊ ಇವತ್ತಿನಿಂದ ಒಂದ್ ಒಳ್ಳೆ ಮನುಷ್ಯ ಆಗ್ತಾರೆ, 4 ಜನಕ್ಕೆ ಮಾದರಿಯಾಗಿ ಬದುಕ್ತಾರೆ. ಇಷ್ಟು ನಾನು ಹೇಳ್ಬೋದು. ನಾವೊಂದಿಬ್ರು ಅವ್ರೆ, ನಾವು ಅದನ್ನ ಇನ್ನ ಈಗಿಲ್ಲ ಮಾಡ್ತಾ ಇದ್ದೀವಿ, ನೋಡೋಣ. ಅವ್ರನ್ನ ಇದೇ ತರ ಬಿಡ್ತೇವೆ. ಖಂಡಿತ ಅವಕಾಶ ಇಲ್ಲ. ಗೇಟಿಂದ ಆಚೆ ನೋ ಎಂಟ್ರಿ. ಅವೆಲ್ಲ ಬೇಡ. ದೇವಸ್ಥಾನ ಪಾಠ ಮಾಡೋದು ಪಾಠ ಇಲ್ಲೇ 85 ಜನಕ್ಕೆ ಮಾಡಿ. ಪಾಠ 85 ಎಲ್ಲ ನಿನ್ ಶಿಷ್ಟ ಇವಾಗ. ಏನಾರ ಹೋಯ್ತೀನಿ, ರಕ್ಷೆ ಹಿಡಿದ್ರೆ ನಾನು ಏನಿಲ್ಲ, ನಮ್ದು ಬಾಸ್ ಇದಾರೆ ಇನ್ನೊಬ್ರು ದೊಡ್ಡ ಆಶ್ರಮ ಇದೆ, ಅಲ್ಲಿಗೆ ಹಾಕಿಸ್ಬಿಡ್ತೀನಿ. ನಾನೇನು ಒಬ್ಬನೇ ಒಳ್ಳೆತನ ಇದ್ರೆ ಹೃದಯದಲ್ಲಿ ಜಾಗ. ಬೇರೆ ತರ ನಾವು ಬೇರೆ ತರ ನಾವು ಬರ್ತೀವಿ ಅಷ್ಟೇ. ಹಿಂದೆ ಗುರು ಅನ್ಬೇಕು ಅವರು. ಆ ತರ ಊರಾಗ ಎಲ್ಲ ಊರು ಸೇರಿ ತಂದೆ ತಾಯಿ ನೋಡ್ಕೊಂಡ್ರೆ ಅಂತ ಹೇಳಿ ಸ್ವಲ್ಪ ಲೀವ್ ಮಾಡಿ. ಆಯ್ತು, ನೀವೇ ಹೇಳಿ ಸರ್, ನೀವೇ ಹೇಳಿ. ಅವ್ರ ತಂದೆ ತಾಯಿಗೆ ಒಂದು ಬದುಕಿದ್ದಾಗ ಒಂದ್ ಹೊತ್ತು ಊಟ ಹಾಕಿದ್ರೆ ಅದು ಸಾರ್ಥಕ ಬರ್ತದೆ. ಸತ್ತಾಗ 10 ಜನ ಊಟ ಹಾಕಿದ್ರೆ ಸಾರ್ಥಕ ಬರೋದಿಲ್ಲ. ಅದು ಜನಕ್ಕೆ ಗೊತ್ತಾಗೋದಿಲ್ಲ. ಓ ಸತ್ತಾಗ ನೀವು ಬರೀ ನೆಂಟ್ರು ಬಂಟ್ರು ಬರ್ತಾರೆ, ಬದುಕಿದಾಗ ನೆಂಟ್ರು ಬಂಟ್ರು ಯಾರು ಬರೋದಿಲ್ಲ. ಅದನ್ನ ಬದುಕಿದಾಗ 1 ಹೊತ್ತು 3 ಹೊತ್ತ 1 ಹೊತ್ತನ ಇದ್ರೆ ಜ್ಞಾಪಕ ಮಾಡ್ತಾರೆ. ಸೋಷಿಯಲ್ ಸರ್ವಿಸ್ ಆಗಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಂದು ಬೂದಿಗೆರೆ ಗ್ರಾಮ, ನಾನು ಕಣ್ಣಾಗ ನೋಡಿದ್ದೀನಿ. ಅವ್ರವ್ರ ಮನೆಯಲ್ಲಿ ಅವ್ರು ಏನು ಪೊಸಿಷನ್ ಇದೆ ಗೊತ್ತಿಲ್ಲ, ಯಾರು ಬೀದಿಯಾಗಿ ಬಿಡಬೇಡಿ. ಆದಷ್ಟು ನಾಜಿಕಾಗಿ ನಾಣ್ಯಾಗ ಅವ್ರ ಮಕ್ಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಕೈಲಿ ಮಾತಾಡೋಕೆ ಬರೋದಿಲ್ಲ, ಅದಕ್ಕೆ ಏನಾದ್ರು ತಪ್ಪಾಗಿದೆ ಶ್ರಮಿಸ್ತೀವಿ. ಅದು ಅವ್ರ ತಂದೆ ತಾಯಿಕ ಯಾರು ಬಿಡಬೇಡ್ರಿ. 3 ಹೊತ್ತಾಗ 1 ಹೊತ್ತು ತೂತನ ಇಕ್ಕಿರಿ, ಬದುಕಿದಾಗ ಇಕ್ಕಿ. ಸತ್ತಾಗ ಏನಿಕ್ಕಿರಿ ಸುಖ ಇಲ್ಲ, ಬದುಕಿದಾಗ ಇಕ್ಕಿ. ದಯವಿಟ್ಟು ನೆಂಟರು ಬಂಟ್ರಾಗ್ಲಿ ಯಾರನ್ನಾಗ್ಲಿ, ಅವ್ರ ಬಾಧೆ ಮಕ್ಕಳಾಗ್ಲಿ ಯಾರನ್ನಾಗ್ಲಿ, ಇವತ್ತು ಸ್ವಂತ ನನ್ನ ಬಗ್ಗೆನೇ ಜಾಸ್ತಿ ಇದೆ ಹೇಳ್ಕೊಬೇಕಂತ. ಆದ್ರೆ ನನಗೆ ಇವಾಗ ಹೇಳಕ್ಕೆ ಏನಿಲ್ಲ. ನೆಕ್ಸ್ಟ್ ವೇಗೇಶನ್ ಆಶ್ರಮಕ್ಕೆ ನಾನು ಬರ್ತಾ ಇರ್ತೀನಿ. ಆವಾಗ ಲೆವೆಲ್ಗೆ ಎಲ್ಲ ಡೀಟೇಲ್ಸ್ ಎಲ್ಲರ ಬಗ್ಗೆ ನನ್ನ ಬಗ್ಗೆನೇ ಹೇಳ್ಕೊಡ್ತೀನಿ. ಇವತ್ತು ನನ್ನ ತಂದೆ ತಾಯಿ ಚೆನ್ನಾಗಿದ್ದಾರೆ, ನನ್ನ ತಮ್ಮ ನನಗೆ ಸಪೋರ್ಟ್, ನಮ್ಮ ಅಮ್ಮ ಸಪೋರ್ಟ್ ನನಗಿದ್ದಾರೆ. ಆ ಥರ ನಿಮ್ಮ ಮನೆಯಲ್ಲಿ ಹೇಳಿ, ನಮ್ಮ ಗ್ರಾಮದಲ್ಲಿ ನನ್ನ ಮನೆಯಲ್ಲಿ ಚೆನ್ನಾಗಿದ್ದಾರೆ. ಆದರೆ ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೊಂತ ಇದ್ದೀವಿ. ನೀವು ನೋಡ್ಕೊಳ್ಳಿ. ನನ್ನ ತಂದೆ ತಾಯಿ ನನಗೆ ನೋಡ್ಕೊಂತ ಇದ್ದೀರಿ. ಇವಾಗ ನನಗೆ ಸಾಧಿಕ ಭಾಷೆ, ನಾನು ಸ್ವಲ್ಪ ತೊಂದರೆಯಲ್ಲಿ ಇದ್ದೀನಿ, ನನಗೆ ಚೆನ್ನಾಗಿ ನೋಡ್ಕೊಂತ ಇದ್ದೀನಿ. ಆರಾಮಾಗಿದ್ದೀನಿ.